ನಮಸ್ಕಾರ, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆಫ್ಟರ್ ಲಾಂಗ್ ಟೈಮ್. ಸೊ ಜಾಸ್ತಿ ದಿನ ಆದಮೇಲೆ ಒಂದು ಸ್ಪೆಷಲ್ ಇವೆಂಟ್ ಟೈಟಲ್ ನೋಡಿದ್ದೀರಾ. ಬೈಕ್ ಡೆಲಿವರಿ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಹಿಮಾಲಯನ್ 450 ಬುಕ್ ಮಾಡಿ ಈಗ ಒಂದು 2 months ಆಯಿತು. ಈಗ ಡೆಲಿವರಿಗೆ ಬಂದಿದೆ. January 4th ಇವತ್ತು. ಸೊ 24 ರಿಜಿಸ್ಟ್ರೇಷನ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಿದ್ದು. ಸೊ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ. ಉಲ್ಲಾಸ ಇಲ್ಲಿದ್ದಾನೆ, ನಮ್ಮ ಅಣ್ಣ, ನಮ್ಮ ಅಕ್ಕ ಎಲ್ಲ ರೆಡಿ ಇದ್ದಾರೆ. ಸೊ ಇಲ್ಲೇ ಪಾಪ್ರೆಡ್ಡಿಪಾಳ್ಯ ರಾಯಲ್ ಎನ್ಫೀಲ್ಡ್ ಶೋರೂಮ್ ಹತ್ರ. ಸೊ ಹೋಗ್ಬಿಟ್ಟು ಫ್ರೆಂಡ್ಸ್ನು ಬರೋಕ್ಕೆ ಹೇಳಿದ್ದೀನಿ. ಪ್ರತೀಕ್ ಬರ್ತಾನೆ, ಆ್ಯಂಡ್ ಸತೀಶ್ ಅವ್ರು ಬರ್ತಾರೆ, ಆ್ಯಂಡ್ ಕೀರ್ತಿನೂ ಬರ್ತಾನೆ. ಅವರೆಲ್ಲ ಬಂದಾದಮೇಲೆ ಮಾತಾಡಿಸ್ಕೊಂಡು ಬೈಕ್ ಡೆಲಿವರಿ ತಗೊಂಡು ಬರೋಣ. ನಮ್ಮ ಜಶ್ಶು ಇದ್ದಾನೆ ಅಂತ ಹೇಳೋದೇ ಮರೆತುಬಿಟ್ಟೆ. ನಮ್ಮ ಅಕ್ಕನ ಮಗಳು ಇದ್ದಾಳೆ. ಓಕೆ, ಶೋರೂಮ್ ಹತ್ರ ಸಿಗೋಣ. ಪ್ರತೀಕ್ ಶೋರೂಮ್ಗೆ ಬಂದ್ವಿ. ಶೋರೂಮ್ ಬಂದು ಪ್ರತೀಕ್ ಬಾಯ್ ನಿನ್ನೆ ರಾಜಸ್ಥಾನ್ ಡ್ರೈವ್ ಮುಗಿಸ್ಕೊಂಡು ಬಂದರು. ಲಾಂಗ್ ಡ್ರೈವ್. Finally reaching home. Really. ಪ್ರತೀಕ್, But it's nice, yeah. ಅಂತ ನಮ್ಮ ಕೀರ್ತಿ ಬಂದಿದ್ದಾರೆ. ಹಾಯ್ ಕೀರ್ತಿ. ಇನ್ನು ಸತೀಶ್ ಅವ್ರು ಬರಬೇಕು. ಉಲ್ಲಾಸು ನಮ್ಮ ಅಂದ ನಮಗೆ ಲಾಂಚಲ್ಲಿ ಆ್ಯಕ್ಚುಲಿ ಲಾಂಚ್ ಟೈಮಲ್ಲಿ ಇದೇ ಶೋರೂಮಲ್ಲೇ ಸಿಕ್ಕಿದ್ರು. ಒಳ್ಳೆ ಫ್ರೆಂಡ್ ಆಯಿತು. ಸೊ ಇನ್ನು ಸತೀಶ್ ಅವ್ರು ಬರ್ತಾರೆ. ಈಗೇನೋ ಪಾಲಿಶಿಂಗ್ ನಡೀತಾ ಇದೆ ಅಂತೆ. ಅದಿದ ತಕ್ಷಣ ತಗೊಂಡು ಸತೀಶ್ ಅವ್ರು ಬರ್ತಾರೆ ಅಂದರೆ ಸತೀಶ್ ಅವ್ರು ಬಂದಿದ್ದಾರೆ. ಏನಾದರೂ ಮಾತಾಡ್ಬೇಕಾ? ಓಪನಿಂಗ್ ಸ್ಟೇಟ್ಮೆಂಟಾ? ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಆಮೇಲೆ ಹೇಳಬೇಕು. ಸೊ ಇಲ್ಲಿ ಬಂದು ಈಗ ಊಟ ಮಾಡ್ಕೊಂಡ್ವಿ. ಸೌಂಡ್ ಜಾಸ್ತಿ ಆಗ್ತಾಯಿದೆ ಹೊರಗಡೆ. ಈಗ ಹೊರಡದೆ ಎಲ್ಲರೂ ಆದಷ್ಟು ಬೇಗ ರೈಡಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು 400 ಕ್ಲಬ್. ಈಗ ನಮ್ಮ ಕ್ಲಬ್ಬಲ್ಲಿ ನಮ್ಮದೊಂದು ಆಯಿತು, ಪ್ರತೀಕದ್ದು ಆಯಿತು, ಉಲ್ಲಾಸು ಕ್ಲಬ್ಬಲ್ಲಿ ಇರ್ತೀವಿ. ಬೇರೆ ಕ್ಲಬ್. ಅವ್ರು 150 ಕ್ಲಬ್ ಇದ್ರು 160 ಕ್ಲಬ್ಗೆ ಬಂದ್ಬಿಟ್ರು ಅವರು. 150, 200, 450, 400. ಬಟ್ ಬೈಕರ್ಸ್ ಮಧ್ಯೆ CC ಡಸಂಟ್ ಮ್ಯಾಟರ್ ಹಂಗಂತ ಹೇಳ್ತಾರೆ, ಬಟ್ ಅದೇ ಮ್ಯಾಟ್ರ್ ಅಂತ ಜಾಸ್ತಿ. ಓಕೆ, ಹಂಗಂತ ಹೇಳ್ತಾರೆ. ಕೆಲವು ಸರಿ ಎಲ್ಲಾರ ನಿಂತ್ಕೊಂಡಾಗ ಸಿಗ್ನಲ್ ಪಕ್ಕದಲ್ಲಿ ವೈ ಅಂತ ಹೊಂಟೋಗ್ಬಿಡ್ತಾರೆ. ಆಮೇಲೆ ನಾವು ಅನ್ಬೇಕು. ಹೇಳ್ತಾ ಇರೋದು ನನಗೆ. ಓಕೆ, ಸಿಗೋಣ. ಪೀಸ್. ಸೊ ಅದು ಡೆಲಿವರಿ ವಿಡಿಯೋ. ನಾವು ಸುಮಾರು ಒಂದು 11:30 ಹಂಗೆ ಶೋರೂಮ್ಗೆ ಹೋಗಿದ್ದು.
ಸುಮಾರು 1:15ವರೆಗೂ ಆಯಿತು ಟೈಮು. ಮೋಸ್ಟ್ಲಿ 12:45 ಹಂಗೆ ಶೋರೂಮ್ ಬಿಟ್ವಿ ಅನಿಸುತ್ತೆ. ಅದಾದಮೇಲೆ ನಾನು ಫ್ರೆಂಡ್ಸ್ ಎಲ್ಲ ಹೋಗಿ ಲಂಚ್ ಮಾಡಿಕೊಂಡು ಅಲ್ಲಿಂದ ಬಂದಿದ್ದಾಯಿತು. ಸಂಜೆ ಆ್ಯಕ್ಚುಲಿ ಪೂಜೆ ಮಾಡಿಸ್ಬೇಕಿತ್ತು. ಪೂಜೆ ವೆರಿ ವೆರಿ ನೆಸಸರಿ. ಸೊ ಅದಕ್ಕಾಗಿ ಸಂಜೆ ನಾನು ನಮ್ಮ ಅಕ್ಕನ ಮಗಳು ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಚೆನ್ನಾಗಿ ಮಾಡಿದ್ರು ಪೂಜೆ ಆ್ಯಕ್ಚುಲಿ. ಆ್ಯಂಡ್ ಹೂವು ಹಾಕಿದ್ಮೇಲಂತೂ ಗಾಡಿ ಸಖತ್ತಾಗಿ ಕಾಣಿಸ್ತಿತ್ತು. ಆ್ಯಂಡ್ ಆ ವೈಟ್ ಕಲರ್ ಮೇಲೆ ಇದು ಅರಿಶಿನ ಎಲ್ಲ ಬೆಳೆದಾಗ, ಅಂದರೆ ಗಂಧ ಎಲ್ಲ ಬೆಳೆದಾಗ ಸಖತ್ತಾಗಿ ಕಾಣಿಸ್ತಾಯಿತ್ತು ಗಾಡಿ. ಸೊ ಪೂಜೆ ಎಲ್ಲ ಆಯಿತು, ನಿಂಬೆಹಣ್ಣೆಲ್ಲ ಹಚ್ಚಿ ಎಲ್ಲ ಬಂದಿದ್ದಾಯಿತು. ಸೊ ಇದು ಸುಮಾರು ವರ್ಷಗಳ ಕನಸು. ಸುಮಾರು ವರ್ಷಗಳಿಂದ ವೆಯ್ಟ್ ಮಾಡ್ತಿದ್ದೆ ಆ್ಯಕ್ಚುಲಿ. ಒಂದು 2 ಇಯರ್ಸಿಂದ ಈ ಸ್ಪಾಟ್ ಆದಾಗಿಂದನೂ ಆ್ಯಕ್ಚುಲಿ 411 ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಆ ನಡುವೆ ಈ 450 ಥರ ಟೆಸ್ಟ್ ಆಗ್ತಾಯಿದೆ ಅಂತ ಗೊತ್ತಾಯಿತು. ಅದಾದಮೇಲೆ ಸುಮಾರು ಜನದ ಹತ್ರ ಡಿಸ್ಕಸ್ ಮಾಡ್ತಾಯಿದ್ವಿ, ಬೇರೆ ಬೇರೆ ಯಾವುದೇ ತೊಗೋಬೋದು ಅಂತ. ಅದ್ರ ಬದಲು ಇದಕ್ಕೆ ವೆಯ್ಟ್ ಮಾಡೋಣ ಸ್ವಲ್ಪ ದಿನ ಅಂದ್ಕೊಂಡು 2 ವರ್ಷನೇ ವೆಯ್ಟ್ ಮಾಡಿದ್ದಾಯಿತು. ನನ್ನ ಈ ಅಪ್ಗ್ರೇಡ್ ನಿಮಗೆ ಏನನ್ಸುತ್ತೆ ಅಂತ ಕಮೆಂಟಲ್ಲಿ ಹೇಳಿ ತಿಳಿಸಿ. ಆ್ಯಂಡ್ ರಾಜು ದಿ ಲೆಜೆಂಡ್ರಿ ರಾಜು, ಮೈಟಿ ರಾಜು ಇರುತ್ತೆ, ನನ್ನ ಜೊತೆನೇ ಇರುತ್ತೆ. ನಾನೇನು ಸೆಲ್ ಮಾಡ್ಬೇಕು ಅಂದ್ಕೊಂಡಿಲ್ಲ, ನನ್ನ ಲೋಕಲ್ ಯೂಸ್ಗೆ ಎಲ್ಲ ಯೂಸ್ ಮಾಡ್ಬೋದು. ಸೊ ಇದನ್ನು ಟೂರಿಂಗಿಗೆ ಬಳಸ್ತಾ, ಟೂರಿಂಗ್ಗೆ ಅಂತಲ್ಲ, ಯಾವಾಗ ಬೇಕೋ ಅವಾಗ ನಾನು ತೊಗೊಂಡು ಹೋಗ್ತಾ ಇರ್ತೀನಿ. ಅಲ್ಲಿಗೂ ಏನಾನ ಸೆಲ್ ಮಾಡಬೇಕು ಅಂದ್ಕೊಂಡ್ರೆ ರಾಜುನ ನಿಮಗೆಲ್ಲ ತಿಳಿಸ್ತೀನಿ. ಬಟ್ ಸೆಲ್ ಮಾಡೋದಂತೂ ಪ್ಲ್ಯಾನ್ ಇಲ್ಲ. ಆ್ಯಂಡ್ ಇದು ಜಸ್ಟ್ ಡೆಲಿವರಿ ವೀಡಿಯೋ. ನಾನು ಯಾಕೆ ಈ 450 ತೊಗೊಂಡೆ ಅಂತ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಒಂದು ಇಮ್ಯಾಜಿನರಿ ಒಂದು ವೀಡಿಯೋ ಫ್ಲೋ, ಒಂದು ಡಾಕ್ಯುಮೆಂಟ್ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ವೆರಿ ಸೂನ್ ಬರುತ್ತೆ. ನಿಮಗೆಲ್ಲ ಅದು ಭಾಳ ಇಷ್ಟ ಆಗೇ ಆಗುತ್ತೆ. ಏನಂದರೆ ಬೈಕ್ ಪ್ಯಾಷನೇಟ್ ಇರೋರೇ ಆಗಲಿ, ಬೈಕರ್ಸ್ ಆಗಲಿ, ಸೊ ಒಂದು ಕನಸಿರುತ್ತೆ ನಾವು ಬೈಕ್ ತೊಗೋಬೇಕು ಅಂತ. ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ನಾನು ಯಾಕೆ ಈ 450 ತೊಗೊಂಡೆ ಅಂತ. ಅದು ಆದಷ್ಟು ಬೇಗನೆ ಬರುತ್ತೆ. ನನಗೆ ಇದು 2 ಮಂತ್ಸ್ ಒಳಗೆ ಸಿಕ್ಕಿದೆ. ಆ್ಯಕ್ಚುಲಿ ಗ್ಲೋಬಲ್ ಲಾಂಚ್ ಆಗಿತ್ತು November 7th, ಹಿಮಾಲಯನ್ ಅಂದರೆ ಎಲ್ಲ ಕಡೆ ಲಾಂಚ್ ಆಯಿತು. ಆ್ಯಂಡ್ ಇವನ್ ಎಲ್ಲೂ ನೋಡೋಕ್ಕೂ ಸಹ ಸಿಕ್ಕಿರಲಿಲ್ಲ. ಅಂಥ ಟೈಮಲ್ಲಿ ಪ್ರೀ ಬುಕ್ಸ್ ಓಪನ್ ಮಾಡಿದ್ರು. ನಾನು ಫಸ್ಟ್ ದಿನವೇ ಹೋಗಿ ಬುಕ್ ಮಾಡಿದ್ರಿಂದ ಫಸ್ಟ್ ಲಾಟಲ್ಲೇ ಸಿಕ್ಕಿದಾಗ ನನಗೆ ಅಸೈನ್ ಮಾಡಿದ್ರು. ಆ್ಯಂಡ್ ಶೋರೂಮ್ ಅವರು ಕೋಆಪ್ರೇಷನ್ ಮಾಡಿ ಸ್ವಲ್ಪ ಬೇಗ ತರಿಸ್ಕೊಟ್ರು. ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್. ನೋಡೋಣ ನಮ್ಮ ಈ ಹೊಸ ಟೂರಿಂಗ್, ಈ ಹೊಸ ಬೈಕ್ ಜೊತೆ ಹೇಗಿರುತ್ತೆ ಅಂತ. ಆ್ಯಂಡ್ ನೇಮ್ ಹೇಗಿತ್ತು ನಮ್ಮ ಹೊಸ ಹಿಮನ ಸ್ವಾಗತ ಮಾಡಿ ನಮ್ಮ ಟೂರಿಂಗ್ ಜಗತ್ತಿಗೆ. ಹಿಮ ಅನ್ನೋ ನೇಮ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಈ ಡೆಲಿವರಿ ವೀಡಿಯೋ. ಆದಷ್ಟು ಬೇಗ ಅಂತ ಹೇಳೋಕ್ಕೋಗಲ್ಲ, ಒಳ್ಳೆ ಕ್ವಾಲಿಟಿ ವೀಡಿಯೋಸ್ ಕೊಡ್ತೇನೆ. ತರಾತುರಿಯಾಗಿ ಹಿಂದೆ ಸುಮ್ಮನೆ ಅಪ್ಲೋಡ್ ವೀಡಿಯೋಸ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಮಾಡಿದ್ರೆ ದಿ ಬೆಸ್ಟ್ ವೀಡಿಯೋಸ್ ಫ್ರಮ್ ಸಂತೋಷ್ ಗೌಡ ಅಂತ ನೀವು ಅಂದ್ಕೋಬೇಕು. ಆ ಥರ ಮಾಡ್ತೀನಿ. ಸೊ ವೆಯ್ಟ್ ಫಾರ್ ದೋಸ್ ಅಮೇಝಿಂಗ್ ವೀಡಿಯೋಸ್. ನೆಕ್ಸ್ಟ್ ಹೇಳಿದ್ನಲ್ಲ, ವೈ ಹಿಮಾಲಯನ್ 450 ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಆದಷ್ಟು ಬೇಗ. ಕಾಯ್ತಾ ಇರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮೆಲ್ಲ ಭಾಳಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ವಿಶ್ ಮಾಡಿದ್ದೀರಾ. ಆ್ಯಂಡ್ ಭಾಳಷ್ಟು ಜನ ಟೆಕ್ಸ್ಟ್ ಮಾಡಿದ್ದೀರಾ. ನನ್ನ ಫ್ರೆಂಡ್ಸು ಅಷ್ಟೇ ಭಾಳಷ್ಟು ಜನ ಕಾಲ್ ಮಾಡಿ ಟೆಕ್ಸ್ಟ್ ಮಾಡಿ ವಿಶ್ ಮಾಡಿದ್ರೆ ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಐ ಆಮ್ ಥ್ಯಾಂಕ್ಸ್ ಫಾರ್ ದ್ಯಾಟ್. ಐ ಕ್ಯಾನ್ ಸಿ ನೀವೆಲ್ಲ ನಾನು ನೋಡಬಲ್ಲೆ ನೀವೆಲ್ಲ ಎಷ್ಟು ಕನೆಕ್ಟೆಡ್ ಆಗಿದ್ದೀರಾ ನನ್ನ ಈ ಟೂರಿಂಗಿಗೆ ಅಂತ. ಸೊ ನಮ್ಮ ರಾಜುನ ಬೀಳ್ಕೊಡಿ ಅಂತ ಹೇಳಲ್ಲ, ಬಟ್ ಕಾಣಿಸ್ಕೊತಾ ಇರುತ್ತೆ ರಾಜುನು. ಸೊ ರಾಜು ಹೋಗಾದ್ಮೇಲೆ ಈಗ ಹಿಮ ಬಂದಿದೆ. ಹಿಮದ ಜೊತೆ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ. ಸೊ ನೀವು ನನ್ನ ಜೊತೆ ಜರ್ನಿ ಮಾಡೋಕ್ಕೆ ರೆಡಿ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪೀಸ್.